ಮತ್ತೊಂದು ಅಪ್ಡೇಟ್, ಬಹವಾಲ್ಪುರದಲ್ಲಿ ಜೆಇಎಂ ಹೆಡ್ ಕ್ವಾರ್ಟರ್ಸ್ ಧ್ವಂಸ ಆಗಿದೆ. ಮಾರ್ಕಸ್ ಸುಭಾನ್ ಅಲ್ಲಾ ಮಸೀದಿ ಸಂಪೂರ್ಣವಾಗಿ ನಾಶ ಆಗಿದೆ. ಜೈಷೆ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಆಗಿದ್ದು ಈ ಮಸೀದಿ. ಜೆಇಎಂ ಹೆಡ್ ಕ್ವಾರ್ಟರ್ಸ್ ಆಗಿದ್ದಂತಹ ಮಸೀದಿಯ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ಏನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಭಾರತದ ದಾಳಿ ನಂತರ ಅಂತ. ಮಸೀದಿ ಧ್ವಂಸಕ್ಕೂ ಮುನ್ನ ಹೇಗಿತ್ತು ಆ ಸ್ಥಳ ಮತ್ತು ಧ್ವಂಸಗೊಂಡ ನಂತರ ಹೇಗಾಗಿದೆ, ಸರ್ವನಾಶ. ಎಲ್ಲಿ ನೋಡಿದ್ರು ಕೂಡ ಸರ್ವನಾಶ ಆಗಿರೋದು. ಸೊ ಎರಡೂ ದೃಶ್ಯಗಳನ್ನ ಈಗ ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಎಡಭಾಗದಲ್ಲಿ ನೀವು ನೋಡ್ತಾ ಇರೋದು ದಾಳಿಗೆ ಮುನ್ನ ಆ ಜೆಇಎಂ ಹೆಡ್ ಕ್ವಾರ್ಟರ್ಸ್ ಮಸೀದಿ, ಆದರೆ ಅದು ಉಗ್ರರ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಹೇಗಿತ್ತು ನೋಡಿ. ಇಲ್ಲಿ ಉಗ್ರರನ್ನ ಪೋಷಿಸಲಾಗ್ತಾ ಇತ್ತು, ಟ್ರೈನಿಂಗ್ ಕೊಡ್ತಾ ಇದ್ರು, ಉಗ್ರರನ್ನ ತಯಾರು ಮಾಡ್ತಾ ಇದ್ರು. ಮುಂಚೆ ಅಂದ್ರೆ ಭಾರತವನ್ನ ಪಹಲ್ಗಾಮ್ ದಾಳಿಯ ಮೂಲಕ ಕೆಣಕೋ ಮುಂಚೆ ಅದು ಹೇಗಿತ್ತು ಅನ್ನೋ ದೃಶ್ಯಗಳನ್ನ ಒಂದ್ ಕಡೆ ನೋಡ್ತಾ ಇದ್ದೀರಾ. ಭಾರತ ರಾತ್ರಿ 1:30 ಸುಮಾರಿಗೆ ಮಿಸೈಲ್ಗಳನ್ನು ಉಡಾಯಿಸಿದ ಮೇಲೆ ದಾಳಿ ನಂತರ ಆ ಜೆಇಎಂ ಹೆಡ್ ಕ್ವಾರ್ಟರ್ಸ್ನ ಪರಿಸ್ಥಿತಿ ಏನಾಗಿದೆ, ಸಂಪೂರ್ಣ ಧ್ವಂಸ ಆಗೋಗಿದೆ. ಎಲ್ಲ ಚೆಲ್ಲಾಪಿಲ್ಲಿ. ಒಳಗಿದ್ದವರು ಮಲಗಿದ್ದಂಗೆ ಸತ್ತೋಗಿದ್ದಾರೆ, ಜೀವ ಉಳಿದವರು ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಸಾವು ನೋವು ಎಷ್ಟಾಗಿದೆ ಅನ್ನೋದು ಅಧಿಕೃತವಾಗಿ ಇನ್ನಷ್ಟೇ ತಿಳಿಬೇಕಾಗಿದೆ. ಬಟ್ ಇದೇ ಕಟ್ಟಡನ ಈಗ ಹಿಂಗಾಗಿರೋದು, ಇದೇ ಸ್ಥಳದಲ್ಲಿ ಇದ್ದಂಥ ಬಿಲ್ಡಿಂಗ ಈಗ ಹೀಗೆ ಕಾಣ್ತಾ ಇರೋದು ಅಂತ ಅನ್ಸುತ್ತೆ. ಬಹಳ ವ್ಯತ್ಯಾಸ ಏನಿಲ್ಲ. ನಿನ್ನೆ ರಾತ್ರಿ 1:15 ಮುಂಚೆ ಹೀಗೆ ಇತ್ತು ಈ ಮಸೀದಿ. ಜೆಇಎಂನ ಹೆಡ್ ಕ್ವಾರ್ಟರ್ಸ್ ಏನಿದೆಯಲ್ಲ, ದೊಡ್ಡ ಮಸೀದಿ, ಅದು ಹೀಗೆ ಇತ್ತು. ರಾತ್ರಿ 1:15 ನಂತರ ಅದರ ಚಿತ್ರಣನೇ ಬೇರೆ ಆಗೋಯ್ತು. ಆ ಪರಿಸ್ಥಿತಿ ಹೇಗಿತ್ತು, ಹೇಗಾಯ್ತು, ಬಿಫೋರ್ ಅಂಡ್ ಆಫ್ಟರ್ ಎರಡು ವಿಜುವಲ್ಸ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ಕಂಪೇರ್ ಮಾಡಿ ನೋಡ್ಕೊಳ್ಬಹುದು. ಭಾರತದ ದಾಳಿಯ ತೀವ್ರತೆ ಏನಿದೆ, ಅದರ ಪರಿಣಾಮ ಎಷ್ಟರ ಮಟ್ಟಿಗಿದೆ, ದಾಳಿ ನಂತರ ಆ ಸ್ಥಳದಲ್ಲಿ ಯಾವ ರೀತಿ ಸ್ಮಶಾನ ಸೃಷ್ಟಿ ಮಾಡಲಾಗಿದೆ ಅಂತ. ಅಕ್ಷರಶಃ ಸ್ಮಶಾನ, ಎಲ್ಲವೂ ನಾಶ ಆಗೋಗಿದೆ. ಅಲ್ಲಿ ಏನಿತ್ತು ಅನ್ನೋದು ತಿಳಿದವ್ರಿಗೆ ಗೊತ್ತಿರಬೇಕಷ್ಟೇ. ಈಗ ಹೋಗಿ ನೋಡಿದವರು ಈ ಸ್ಥಳ ಮುಂಚೆ ಹೀಗಿತ್ತ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಭಾರತ ಲಾಂಚ್ ಮಾಡಿದಂಥ ಸ್ಕ್ಯಾಲ್ಪ್ ಮಿಸೈಲ್ಗಳು ಹೋಗಿ ಈ ಜಾಗಗಳನ್ನು ಧ್ವಂಸಗೊಳಿಸಿದ್ದಾವೆ. ಸೊ ಇಲ್ಲಿದ್ದಂಥವರೆಲ್ಲ ಕೂಡ ಉಗ್ರರು ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಈ ಉಗ್ರನ ಕುಟುಂಬಸ್ಥರು ಕೂಡ ಮತ್ತೆ ಆತನ ಆಪ್ತರು, 10 ಜನ ಕುಟುಂಬದ ಸದಸ್ಯರು, 4 ಆಪ್ತರು, 14 ಜನ ಇದೇ ದಾಳಿಯಲ್ಲಿ ಸಾವನ್ನಪ್ಪಿರೋದು. ಇನ್ನು ಈ ದೃಶ್ಯಗಳು ನೋಡಿ. ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಮೃತಪಟ್ಟಂತಹ ಉಗ್ರರ ಮೃತದೇಹಗಳನ್ನು ಅಲ್ಲಿನ ಜನ ಸಾಗಿಸ್ತಾ ಇರುವಂತಹ ದೃಶ್ಯ. ಮತ್ತೆ ಏನಾದರೂ ಭಾರತವನ್ನು ಕೆಣಕಿದ್ರೆ ಇನ್ನೂ ಎಷ್ಟು ಮೃತದೇಹಗಳನ್ನು ಹೊತ್ಕೊಂಡು ಹೋಗ್ಬೇಕಾಗುತ್ತೋ, ಅದಕ್ಕಾದರೂ ಜನ ಇರ್ತಾರ ಇಲ್ವಾ? ಇಡೀ ಪಾಕಿಸ್ತಾನನೇ ಸ್ಮಶಾನ ಆದರೂ ಆಶ್ಚರ್ಯ ಇಲ್ಲ ಅನ್ನೋದನ್ನ ಇನ್ನಾದರೂ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಬೇಕು. ಇದೇ ಏಪ್ರಿಲ್ 23ನೇ ತಾರೀಕು ನೆನಪಿಸ್ಕೊಳ್ಳಿ. ಅಲ್ಲಿ ಪಹಲ್ಗಾಮ್ನಲ್ಲಿ ದಾಳಿಗೊಳಗಾಗಿ 26 ಜನ ಸಾವನ್ನಪ್ಪಿದಾಗ ಆ ಕುಟುಂಬಸ್ಥರ ಆಕ್ರಂದನ ಏನಿತ್ತು. ಶ್ರೀನಗರದಲ್ಲಿ ಆ ಎಲ್ಲರ ಪಾರ್ಥಿವ ಶರೀರಗಳಿಗೆ ಅಂತಿಮ ನಮನ ಸಲ್ಲಿಸಬೇಕಾದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಬ್ಬೊಬ್ಬ ಕುಟುಂಬದ ಸದಸ್ಯರು ಕಣ್ಣೀರಿಟ್ಟು ಗೋಗರಿತಾ ಇದ್ರು, ಗೋಳಾಡ್ತಾ ಇದ್ರು. ಅವತ್ತು ಏನೂ ಮಾತಾಡಿರಲಿಲ್ಲ. ಇದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಭಾರತ ಸಂಕಲ್ಪ ಮಾಡಿಕೊಂಡಿತ್ತು. ಅದಕ್ಕೆ ಪ್ರತ್ಯುತ್ತರ ಇವತ್ತು ನೀವು ನೋಡ್ತಾ ಇರುವಂಥ ಈ ದೃಶ್ಯಗಳು. ಭಾರತದಲ್ಲಿ ಬಂದು ಅಮಾಯಕರನ್ನ ಕೊಂದು ಹೋಗಿದ್ದಕ್ಕೆ ಭಾರತ ಅಲ್ಲಿ ಮತ್ತೆ ಅಮಾಯಕರನ್ನ ಕೊಂದಿಲ್ಲ ಹಾಗಂತ. ಅದು ಭಾರತದ ದೊಡ್ಡಸ್ತಿಕೆ. ಯಾಕೆ ಭಾರತ ವಿಶ್ವಕ್ಕೆ ಮಾದರಿಯಾಗುತ್ತೆ ಅಂದರೆ ಇದೇ ಕಾರಣಕ್ಕೆ. ಭಾರತ ಪಾಕಿಸ್ತಾನದ ರೀತಿ ಹೇಡಿತನದ ಕೃತ್ಯ ಮಾಡಿ ನಾಗರಿಕರನ್ನ, ಅಮಾಯಕರನ್ನ ಅಟ್ಯಾಕ್ ಮಾಡಿಲ್ಲ. ಯಾವ ಉಗ್ರರು ಭಾರತವನ್ನ ಕೆಣಕೋ ಧೈರ್ಯ ಮಾಡಿದ್ರೋ ಆ ಉಗ್ರರನ್ನೇ ಮಟಾಶ್ ಮಾಡಿರೋದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆ, ಉನ್ನತ ಮಟ್ಟದ ಸಂಪುಟ ಸಭೆಯ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಮೊದಲಿಗೆ ಈ ಸಭೆ ಕುರಿತು ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ಫುಲ್ ಆಗಿದೆ, ಉಗ್ರರನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ, ಅವರ ಈ ಕಾರ್ಯಕ್ಕೆ ನನ್ನ ಅಭಿನಂದನೆಗಳು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ಆಡಿದಂಥ ಮಾತುಗಳು.
ಅದಾದ ನಂತರ ಇದೇ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಗೂ ಕೂಡ ಸೂಚನೆ ಕೊಟ್ಟಿದ್ರು. ಆ ಮಾಹಿತಿ ಈಗಾಗಲೇ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈ ಕೂಡಲೇ ಗಡಿಯತ್ತ ತೆರಳಿ ಭದ್ರತಾ ಪಡೆಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿರಿ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಗಡಿ ಪ್ರದೇಶಗಳನ್ನು ತಲುಪಿ ಅಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ಅದನ್ನು ಅವಲೋಕಿಸಿ ಮುಂದಿನ ಕ್ರಮಗಳೇನಾಗಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇದಕ್ಕೆ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಪ್ರತೀಕಾರದ ದಾಳಿಯ ಮಾತನಾಡಿದ್ರು. ಆದರೆ ಆಪರೇಷನ್ ಸಿಂಧೂರದ ನಂತರ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನ ಅವರು ಇದುವರೆಗೂ ನೀಡಿಲ್ಲ. ಬದಲಾಗಿ ಈ ಸಂಪುಟ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅವರು ಯುರೋಪ್ ರಾಷ್ಟ್ರಗಳಿಗೆ ವಿದೇಶ ಪ್ರವಾಸಕ್ಕೆ ಹೋಗಬೇಕಾಗಿತ್ತು, ಅದೆಲ್ಲವನ್ನು ಕೂಡ ಈಗ ರದ್ದುಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯ ಈ ಸಭೆಯಲ್ಲಿ ಮುಂದಿನ ತೀರ್ಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಚರ್ಚೆ ಆಗುತ್ತೆ. ಪಾಕಿಸ್ತಾನದಿಂದ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಇರಬಹುದು ಇದಕ್ಕೆ. ಸೊ ಭಾರತ ಇನ್ನು ಯಾವ ಆಯಾಮದಲ್ಲಿ ಮುಂದುವರಿಬೇಕಾಗತ್ತೆ, ಅದಕ್ಕೆ ನಮ್ಮ ಸಿದ್ಧತೆಗಳು ಹೇಗಿರಬೇಕು, ಭದ್ರತಾ ಪಡೆಗಳಿಗೆ ಸಂಪೂರ್ಣವಾಗಿರುವಂತಹ ಬೆಂಬಲ, ಆತ್ಮವಿಶ್ವಾಸ, ಧೈರ್ಯ ಜೊತೆಗೆ ಅಗತ್ಯ ಇರುವ ಎಲ್ಲವನ್ನೂ ಕೂಡ ಪೂರೈಸೋದು ನಮ್ಮ ಜವಾಬ್ದಾರಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಈ ಉನ್ನತ ಮಟ್ಟದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಮೀಟಿಂಗ್ನ ಔಟ್ಕಮ್ ಏನು, ಏನೆಲ್ಲ ಇಲ್ಲಿ ಚರ್ಚೆ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ತಿಳಿತಾ ಹೋಗಬೇಕು. ಬಟ್ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಯಾವ ರೀತಿಯಾದಂಥ ಸಂತಸ, ಸಂಭ್ರಮ ಇದೆ. ಇದೊಂದು ಸೆಲೆಬ್ರೇಷನ್, ಇದನ್ನು ನಾವು ಸಂಭ್ರಮಿಸಬೇಕು, ಇದರಲ್ಲೇನು ತಪ್ಪೇ ಇಲ್ಲ. ಯಾಕೆ ಅಂದರೆ ಭಾರತೀಯರು ಈ ಪ್ರತೀಕಾರಕ್ಕಾಗಿ ಈಗಾಗಲೇ 13 ದಿನಗಳ ಕಾಲ ಕಾದು ಕುಳಿತಿದ್ರು. ನಿರಾಸೆ, ಜಿಜ್ಞಾಸೆ, ಹತಾಶೆ, ಕೋಪ ಎಲ್ಲವೂ ಇತ್ತು, ದುಃಖ ಇತ್ತು, ಮಡುಗಟ್ಟಿತ್ತು. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ, ಅದು ಆಪರೇಷನ್ ಸಿಂಧೂರ್ನ ಮೂಲಕ. ಸೊ ಈ ಆಪರೇಷನ್ ಸಿಂಧೂರ್ ಇಷ್ಟು ಯಶಸ್ವಿಯಾಗಿ ನಡೆದು ಹೋಗಿರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈ ಉನ್ನತ ಮಟ್ಟದ ಸಂಪುಟ ಸಭೆಯಲ್ಲಿ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ವಿಚಾರದಲ್ಲಿ ಇದಕ್ಕೆ ಮುಂಚೆ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಭೆ ನಡೆಸಿದಾಗ ಎಲ್ಲ 3 ಸೇನೆಯ ಮುಖ್ಯಸ್ಥರಿದ್ದರು, ಅಜಿತ್ ದೋವಲ್ ಇದ್ರು. ಆ ಸಭೆಯಲ್ಲಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದಕ್ಕೆ ಯಾವ ರೀತಿ ಪ್ರತೀಕಾರ ತಗೊಳ್ಬೇಕು, ಏನು ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಆ ಪರಮಾಧಿಕಾರ ನಿಮಗಿದೆ, ಆ ಅಧಿಕಾರವನ್ನು ನಿಮಗೆ ನೀಡಲಾಗ್ತಾ ಇದೆ. ಸೊ ನೀವು ಆಕ್ಟ್ ಮಾಡಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಭಾರತೀಯ ಸೇನೆ ತನ್ನ ಮುಂದಿನ ಕಾರ್ಯವನ್ನು ಏನು ಮಾಡಬೇಕು ಅನ್ನೋ ಸ್ಪಷ್ಟ ನಿರ್ಧಾರಕ್ಕೆ ಬಂದಿತ್ತು. ಅದರ ಹಾಗೆ ನಿನ್ನೆ ರಾತ್ರಿ 1:30 ಸುಮಾರಿಗೆ ದಾಳಿ ನಡೆಸಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯರ ಪ್ರತೀಕಾರದ ದಾಹವನ್ನು ನೀಗಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ನಮೋ ನೇತೃತ್ವದಲ್ಲಿ ನಡೆದ ಈ ಉನ್ನತ ಮಟ್ಟದ ಸಂಪುಟ ಸಭೆಯ ಡೀಟೇಲ್ಸ್ ಹೊರಗೆ ಬಂದಿದೆಯಾ? ವಿಜಯ್, ಈಗಾಗಲೇ ನಿನ್ನೆ ರಾತ್ರಿ ನಡೆದಿರತಕ್ಕಂತಹ ಆಪರೇಷನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.